ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಡೇ 11 ರಂಗೋಲಿ ಸೀರೀಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ರಂಗೋಲಿ ಕೂಡ ತುಂಬಾ ಚೆನ್ನಾಗಿದೆ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಡೈಲಿ ವ್ಲಾಗ್ ಇರುತ್ತೆ ಮತ್ತು ನಿಮಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಹಂಗೇ ಈ ಥರ ರಂಗೋಲಿನ ಹಾಕಬೇಕು ಅಂತ ಹೇಳಿ ತುಂಬ ದಿನದಿಂದ ಡೈಲಿ ಒಂದು ವ್ಲಾಗಲ್ಲಿ ತೋರಿಸಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಲ್ವಾ? ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ನನ್ನ ವ್ಲಾಗಲ್ಲಿ ಡೈಲಿ ಒಂದು ರೀತಿ ನಾನು ಹೊಸ್ತಿಲಿಗೆ ಹಾಕುವಂತಹ ರಂಗೋಲಿಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ಬಾಗಿಲು ಮುಂದ್ಗಡೆ ಹಾಕುವಂತಹ ರಂಗೋಲಿಗಳನ್ನು ಕೂಡ ಆದಷ್ಟು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನಾನು ನಿಮಗೆ ತುಂಬ ಥರ ವೆರೈಟಿ ನಾನು ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಹಾಕ್ತಾ ಇರ್ತೀನಿ, ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ನೆಕ್ಸ್ಟ್ ಬರುವಂಥ ವ್ಲಾಗ್ಗಳಲ್ಲಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಯಾವುದೇ ಒಂದು ಕೆಲಸ ಮಾಡುವಾಗಲಿ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಅಲ್ವಾ? ಅದು ಯೂಟ್ಯೂಬ್ ಆಗಿರ್ಬೋದು, ಅಥವಾ ನಾವು ಮಾಡುವಂತಹ ಜಾಬ್ ಆಗಿರ್ಬೋದು, ಅಥವಾ ಹೋಮ್ ಮೇಕರ್ ಅನ್ನೋ ಒಂದು ಕೆಲಸ ಆಗಿರ್ಬೋದು. ಸೊ ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಆಗ್ಬೋದು. ಸೊ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಟೈಮ್ ಬೇಕು ಸಕ್ಸಸ್ ಆಗೋದಕ್ಕೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಬೇಗ ಸಕ್ಸಸ್ ಆಗ್ಬೋದು. ಬಟ್ ಯಾವುದೇ ಒಂದು ಕೆಲಸ ಮಾಡಲಿ ನಮ್ಮದೇ ಆದಂತಹ ಒಂದು ಸತತವಾಗಿರುವಂತಹ ಪ್ರಯತ್ನ ಅನ್ನೋದು ಇರಬೇಕು. ಆ ಪ್ರಯತ್ನ ಇದ್ದಾಗ ಮಾತ್ರ ನಮ್ಮ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಗತ್ತೆ ಅಂತಲೇ ಹೇಳ್ಬೋದು. ಸೊ ಕಾನ್ಫಿಡೆನ್ಸ್ ಮಾತ್ರ ತುಂಬ ಮ್ಯಾಟರ್ ಆಗುತ್ತೆ. ಯಾವುದೇ ಮನುಷ್ಯನಿಗಾಗಲಿ ಆತ್ಮಧೈರ್ಯ, ಕಾನ್ಫಿಡೆನ್ಸ್ ಅಂದರೆ ಕನ್ನಡದಲ್ಲಿ ಆತ್ಮಧೈರ್ಯ ಅಂತೀವಿ ಅಲ್ವಾ? ಸೊ ಮನುಷ್ಯನಿಗೆ ಆತ್ಮಧೈರ್ಯ ಅನ್ನೋದು ಎಲ್ಲ ಒಂದು ಒಡವೆಗಳಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಕಾನ್ಫಿಡೆನ್ಸು ತುಂಬ ಮ್ಯಾಟರ್ ಆಗುತ್ತೆ. ಕಾನ್ಫಿಡೆನ್ಸ್ ಇನ್ ಯು ಈಸ್ ವೆರಿ 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 ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಲೈಫಲ್ಲಿ ನಮಗೆ ತುಂಬ ಹಣ ಇದೆ, ಸೊ ಕಾನ್ಫಿಡೆನ್ಸೇ ಇಲ್ಲ ಅಂತ ಅಂದರೆ ನಮಗೆ ಜೀವನ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಹಣದಿಂದ ನಾವು ಕಾನ್ಫಿಡೆನ್ಸ್ನ ತೊಗೊಳೋದಕ್ಕಾಗಲ್ಲ. ತುಂಬ ಜನರಿಗೆ ಎಕ್ಸ್ಟರ್ನಲ್ ಬ್ಯೂಟಿ ಅಂತ ಅನಿಸುತ್ತೆ. ನಮಗೆ 10 ಕಾರ್ ಇದ್ದರೆ ಕಾನ್ಫಿಡೆನ್ಸ್ ಬರುತ್ತೆ, 5 ಮನೆ ಇದ್ದರೆ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಒಳ್ಳೆ ಬಟ್ಟೆ ಹಾಕಿದರೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಸೊ ಅದೆಲ್ಲ ಒಂಥರ ನಮ್ಮ ಮನಸ್ಸಿನ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಕಾನ್ಫಿಡೆನ್ಸ್ ಅಂತ ಅಂದರೆ ಏನು? ನಿಜವಾದ ಕಾನ್ಫಿಡೆನ್ಸ್ ಅಂತ ಅಂದರೆ ನಾವು ನಮ್ಮನ್ನು ಬಿಲೀವ್ ಮಾಡೋದು, ನಾವು ನಮ್ಮನ್ನು ಟ್ರಸ್ಟ್ ಮಾಡೋದು ನಿಜವಾದ ಕಾನ್ಫಿಡೆನ್ಸ್. ಬಟ್ ವಿ ಶುಡ್ ನೋ ಅವರ್ ಲಿಮಿಟೇಷನ್ಸ್. ಓಕೆನಾ? ಸೊ ನಮ್ಮ ಲಿಮಿಟೇಷನ್ಸ್ನ ನೋಡಿಕೊಂಡು ನಾವು ಕಾನ್ಫಿಡೆನ್ಸ್ ಆಗಿ ಇರಬೇಕಾಗತ್ತೆ. ಸೊ ನಮಗೆ ನಾವು ಕೈಲಾಗದೇ ಇರೋಂಥ ಕೆಲಸನ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಹೋದರೆ ಅದು ಸಾಧ್ಯನೇ ಇಲ್ಲ. ಸೊ ಆಗುವಂತಹ ಕೆಲಸ, ನಮಗೆ ಕೈಗೆಟುವಂತಹ ಕೆಲಸನ ನಾವು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತ ನಾವು ಆ ಒಂದು ಕೆಲಸದಲ್ಲಾಗಲಿ ಆ ಒಂದು ವರ್ಕಲ್ಲಾಗಲಿ ಸಕ್ಸಸ್ ಆಗ್ಬೋದು. ಲೈಫಲ್ಲಿ ಸುಖನೇ ಇರಲಿ ದುಃಖನೇ ಇರಲಿ ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗಬಾರ್ದು. ವೆನ್ ಯು ಡೋಂಟ್ ಡಿಪೆಂಡ್ ಯು ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್. ನಮ್ಮ ಮೇಲೆ ಮಾತ್ರ ನಾವು ಡಿಪೆಂಡ್ ಆಗಿರಬೇಕು. ಅಂತ ಅಂದರೆ ನಾವು ಏನೇ ಒಂದು ಕಷ್ಟದ ಸಿಚುವೇಶನ್ನಲ್ಲಿರಲಿ ಅಥವಾ ಏನೇ ಒಂದು ಕಷ್ಟದ ಒಂದು ಲೈಫ್ನ ಫೇಸ್ ಮಾಡ್ತಾ ಇರಲಿ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತ ನಾವು ಆ ಒಂದು ಕಷ್ಟದ ಲೈಫಿಂದ ಗೆದ್ದು ಬರ್ಬೋದು ಅಂತ ಹೇಳ್ಬೋದು. ಬಿಕಾಸ್ ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ಡಿಪೆಂಡೆನ್ಸಿ ಈಸ್ ವೆರಿ ಬ್ಯಾಡ್ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಡಿಪೆಂಡೆನ್ಸಿ ಈಸ್ ವೆರಿ ಬ್ಯಾಡ್ ಅಂತ ಅನಿಸುತ್ತೆ. ಬಿಕಾಸ್ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ನಮ್ಮ ಮೇಲೆ ಇರುವಂತಹ ನಮ್ಮೊಳಗಿರುವಂತಹ ಕಾನ್ಫಿಡೆನ್ಸ್ನ ನಾವೇ ಎಲ್ಲೋ ಒಂದು ಕಡೆ ಕಡಿಮೆ ಮಾಡ್ಕೊತಾ ಬರ್ತೀವಿ. ನಮ್ಮೊಳಗಿನ ಕಾನ್ಫಿಡೆನ್ಸ್ನ ನಾವೇ ಕಿಲ್ ಮಾಡ್ಕೊತಾ ಇರ್ತೀವಿ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಅಂದಾಗಲೇ ನೀವು ಧೈರ್ಯವಾಗಿ ನಿಮ್ಮ ಒಳಗಿರುವಂತಹ ಒಂದು ಎನರ್ಜಿನ ಹೊರಗಡೆ ತಗೊಂಡು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೋಬೋದು. ಮತ್ತು ಲೈಫಲ್ಲಿ ನೀವೇನೇ ಒಂದು ಅಂದ್ಕೊಂಡಿರ್ತೀರ ಅದನ್ನು ಅಚೀವ್ ಮಾಡ್ಬೋದು ಅಂತ ಅನಿಸುತ್ತೆ. ಜೀವನದಲ್ಲಿ ನಾವು ಖುಷಿಯಾಗಿರಬೇಕು ಅಂತ ಅಂದರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಬಾರ್ದು. ಓಕೆನಾ? ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡಿದ್ರು ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ಯಾವಾಗ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಅಲ್ವಾ, ಆವಾಗ ನಾವು ತುಂಬಾ ಖುಷಿಯಾಗಿರ್ತೀವಿ. ಬೇರೆಯವ್ರು ಮಾತಾಡಿದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವಾ, ಆವಾಗ ಡಬಲ್ ಖುಷಿಯಾಗಿರ್ತೀವಿ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ಒಂದು ರೆಸಿಪಿನ ನೋಡ್ಕೊಂಡು ಬರೋಣ. ಕಾರಲ್ಲಿ ಕುತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಸೊ ಅದನ್ನು ಯಾಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆಲ್ಲ ಅನಿಸ್ಬೋದು. ಅದನ್ನು ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ. ಕಾರ್ನ ಸ್ವಲ್ಪ ಸ್ಟಾರ್ಟ್ ಮಾಡಿ ಹೋಗೋಣ. ತುಂಬ ದಿನ ಆಗಿತ್ತು ಕಾರ್ನ ಹೊರಗಡೆ ತೆಗೆದಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೆ. ನನ್ನ ಹಸ್ಬೆಂಡ್ ಕೂಡ ಹೊಸಪೇಟೆಗೆ ಹೋಗಿದ್ರು. ಸೊ ಹಂಗಾಗಿ ನಾನೇ ಸ್ಟಾರ್ಟ್ ಮಾಡಿ ಸ್ವಲ್ಪ ಒಂದು 10 ಮಿನಿಟ್ಸ್ ಅದನ್ನು ಆನಲ್ಲಿ ಇಟ್ಟರೆ ಸ್ವಲ್ಪ ಹೀಟ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಸ್ವಲ್ಪ ನಾನು 10 ಡೇಸಿಗೆ
ಒನ್ಸ್ ಈ ಥರ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಹಸ್ಬೆಂಡ್ ಇದ್ದರೆ ಅವರೇ ಮಾಡ್ತಾರೆ, ಅವ್ರು ಇರಲಿಲ್ಲ ಅಂತ ಹೇಳಿ ನಾನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡು ಅಲ್ಲೇ ವಿಡಿಯೋನ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಸೊ ಇವತ್ತು ನಾನು ನಿಮಗೆ ಒಂದು ಅಗಸೆ ಬೀಜನ ಬಳಸ್ಕೊಂಡು ಒಂದು ಪ್ರೋಟೀನ್ ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ, ಮತ್ತು ಸ್ಕಿನ್ನಲ್ಲಿ ಪಿಂಪಲ್ಸ್ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಅಗಸೆ ಬೀಜದಿಂದ ಸೊಲ್ಯೂಷನ್ ಇದೆ. ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವು ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿರ್ತೀರ, ನನ್ನ ಫೇಸ್ ಮೇಲೆ ತುಂಬಾ ಪಿಂಪಲ್ಸ್ ಮತ್ತು ಪಿಂಪಲ್ ಮಾರ್ಕ್ಸ್ ಕೂಡ ಜಾಸ್ತಿ ಇತ್ತು. ಸೊ ಈ ಒಂದು ಲಡ್ಡುನ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಖಂಡಿತ ನನಗೆ 100% ಅಲ್ಲ 90% ಅಷ್ಟು ನನಗೆ ಪಿಂಪಲ್ಸ್ ಕಡಿಮೆ ಆಗಿದೆ, ಮತ್ತು ಪಿಂಪಲ್ ಮಾರ್ಕ್ಸ್ ಕೂಡ ಡಲ್ ಆಗ್ತಾ ಬರ್ತಾ ಇದೆ. ಸೊ ಹಂಗಾಗಿ ಈ ಒಂದು ಪ್ರೋಟೀನ್ ಲಡ್ಡು ರೆಸಿಪಿನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಮತ್ತು ಇದು ನಿಮಗೆ ಚಾಕ್ಲೇಟ್ ರೀತಿಯಲ್ಲೂ ಕೂಡ ವರ್ಕ್ ಆಗುತ್ತೆ. ಹೊರಗಡೆಯಿಂದ ಅಂದರೆ ಶುಗರ್ ಕಂಟೆಂಟ್ ಜಾಸ್ತಿ ಇರುವಂತಹ ಚಾಕ್ಲೇಟ್ನ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನೀವು ಹೆಲ್ದಿಯಾಗಿ ಶುಗರ್ ಫ್ರೀ ಚಾಕ್ಲೇಟ್ನ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ನೀವು ಇದನ್ನು ಚಾಕ್ಲೇಟ್ ಅಂತ ಕೂಡ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ಕಂಟಿನ್ಯೂ ಆಗಿ ನೋಡಿ, ಓಕೆನಾ. ನಾನಿಲ್ಲಿ ಒಂದು 1/4 kg ಅಂದರೆ 250 ಗ್ರಾಮ್ ಆಗೋಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚಟಪಟ ಅಂತ ಸಿಡಿಯುತ್ತೆ ಅಲ್ವಾ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಟಿದೆ. ಕೂಲ್ ಆದಮೇಲೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೇ ನಾನು ಒಂದು 4 ಗೋಡಂಬಿ ಮತ್ತು ಒಂದು 4 ಬಾದಾಮಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದನ್ನು ನೀವು ಬೇಕಿದ್ರೆ ಫ್ರೈ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸೇರಿಸ್ಕೋಬೋದು. ಇಷ್ಟು ನಾನು ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಗೆ ಮಾಡ್ಕೊಂಡು ತಿನ್ಬೋದು ನೀವು. ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಬೇಕು ತಿನ್ನೋದಕ್ಕೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸ್ಬೇಕು ಅಂತ ಅಂದರೆ 1-2 ಟೇಬಲ್ ಸ್ಪೂನ್ ಅಷ್ಟು ನೀವು ಕೋಕೋ ಪೌಡರ್ನ ಸೇರಿಸ್ಕೊಂಡ್ರೆ ಸೇಮ್ ನಿಮಗೆ ಚಾಕ್ಲೇಟ್ ಟೇಸ್ಟ್ ಬರುತ್ತೆ. ಸೊ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ಸ್ವೀಟಿಗೋಸ್ಕರ ನಾನಿಲ್ಲಿ ಒಂದು 8-10 ಡೇಟ್ಸ್ನ ಬಳಸ್ಕೊತಾ ಇದ್ದೀನಿ. ಸೊ ಫಸ್ಟು ನಾವು ಅದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಡೇಟ್ಸ್ನ ಹಾಕೋಬೇಕಾಗತ್ತೆ, ಇಲ್ಲಾಂದರೆ ನಿಮಗೆ ಪೂರ್ತಿ ಸಣ್ಣದಾಗಿ ಗ್ರೈಂಡ್ ಆಗೋದಿಲ್ಲ. ಸೊ ಇವಾಗ ಡೇಟ್ಸ್ನ ಹಾಕ್ಕೊಂಡು ನಾನು ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಿಗೆ ಇದನ್ನು ತೆಕ್ಕೊಂಡ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಸೇರಿಸ್ಕೊಂಡು ಇದನ್ನು ನೀವು ಬರ್ಫಿ ರೀತಿಯಲ್ಲಿ ಒಂದು ಪ್ಲೇಟ್ ಮೇಲೆ ಹಚ್ಚಿ ಕೂಡ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗೆ ಕೂಡ ನೀವು ಮಾಡ್ಕೋಬೋದು. ಸೊ ಡೈಲಿ ಒಂದರಂತೆ ನೀವು ಇದನ್ನು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ಗೆ ತುಂಬಾ ವೆರೈಟಿ ಆಫ್ ಬೆನಿಫಿಟ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ತುಂಬಾ ಬೆನಿಫಿಟ್ ಇದೆ ನಿಮ್ಮ ಒಂದು ಪೀರಿಯಡ್ಸಿಗಾಗಲಿ, ನಿಮ್ಮ ಒಂದು ಸ್ಕಿನ್ ಕೇರಿಗಾಗಲಿ ಮತ್ತು ಹೇರ್ಸಿಗಾಗಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅಗಸೆ ಬೀಜ ಮೇಯ್ನಾಗಿ ನಮ್ಮ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಈ ರೀತಿ ಉಂಡೆ ರೀತಿಯಲ್ಲಿ ನೀವು ಮಾಡಿಟ್ಕೊಂಡು ಡೈಲಿ ಒಂದರಂತೆ ಇದನ್ನು ತಿನ್ಬೋದು. ಸೊ ಇದು ಬಾಡಿಗೆ ತುಂಬಾ ಹೀಟು, ನೀವು ಡೈಲಿ ಒಂದು ತಿಂದರೆ ಸಾಕಾಗತ್ತೆ. ಸೊ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ಇದರ ಬೆನಿಫಿಟ್ನ ಪಡ್ಕೊಳ್ಳಿ. ಮತ್ತು ನಾನಿಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಮ್ಮಿ ಕೂಡ ಇಡ್ಲಿ ಬ್ಯಾಟರ್ನ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಇಡ್ಲಿ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು, 1 year ಆಗಿತ್ತು ಅಂತ ಅನಿಸುತ್ತೆ ನಾನು ಇಡ್ಲಿನೇ ಮಾಡಿರಲಿಲ್ಲ. ಬಿಕಾಸ್ ನಾವು ಇಬ್ಬರೇ ಇರೋದ್ರಿಂದ ಇಬ್ಬರಿಗೋಸ್ಕರ ಏನು ಇಡ್ಲಿ ಮಾಡೋದು ಅಂತ ಹೇಳಿ ನಾನು ಇಡ್ಲಿನೇ ಮಾಡೋದಿಲ್ಲ. ಸೊ ಹಂಗಾಗಿ ಇಡ್ಲಿ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು. ಮಮ್ಮಿ ಇಡ್ಲಿ ಬ್ಯಾಟರ್ನ ಕೊಟ್ಟು ಕಳಿಸಿದ್ರಲ್ವ, ಸೊ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲನೂ ಕೂಡ ಮಾಡ್ಕೊತಾ ಇದ್ದೆ. ಸೊ ನೋಡಿ, ಇಡ್ಲಿ ಬ್ಯಾಟರ್ ಕೂಡ ಹಾಕೊತಾ ಇದ್ದೀನಿ. ಸೊ ಇಡ್ಲಿ ಬ್ಯಾಟರ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಮಮ್ಮಿ. ನಿಮ್ಗೇನಾದರೂ ನೆಕ್ಸ್ಟ್ ರೆಸಿಪಿ ಬೇಕು ಅಂತ ಅಂದರೆ ಹೇಳಿ. ಮಮ್ಮಿ ಯಾವ ರೀತಿ ಮಾಡ್ತಾರೆ ಅಲ್ವಾ, ಅದೇ ರೀತಿ ನಾನು ಇಡ್ಲಿ ಬ್ಯಾಟರ್ ರೆಸಿಪಿನೂ ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಸಾಫ್ಟಾಗಿರುತ್ತೆ, ತುಂಬ ಒಂಥರ ಮಲ್ಲಿಗೆ ಇಡ್ಲಿ ಅಂತೆಲ್ಲ ಹೇಳ್ತಾರಲ್ವ, ಮಲ್ಲಿಗೆ ತಟ್ಟೆ ಇಡ್ಲಿ ಅಂತೆಲ್ಲ ಅದೇ ಥರ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬರೀ 3 ಪ್ಲೇಟ್ ಹಾಕೊತಾ ಇರೋದ್ರಿಂದ ಮಿಡಲ್ ಒಂದೊಂದು ಗ್ಯಾಪ್ ಮಾಡಿ ಹಾಕೊತಾ ಇದ್ದೀನಿ ಅಷ್ಟೇ. ಮತ್ತು ಮಿಡಲ್ ಒಂದೊಂದು ಯಾಕೆ ಗ್ಯಾಪ್ ಮಾಡಿ ಹಾಕೊತಿದ್ದಾರೆ ಅಂತ ಹೇಳಿ ನಿಮಗೆ ಡೌಟ್ ಬರ್ಬೋದು. ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ.
ಕೆನೆ ಕೂಡ ಇತ್ತು, ಅದನ್ನು ಬೆಣ್ಣೆ ಮಾಡ್ಕೊಳ್ಳೋಣ, ತುಂಬ ದಿನ ಆಗಿತ್ತು, ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬೆಣ್ಣೆ ಕೂಡ ಮಾಡಿಕೊಂಡೆ. ತುಪ್ಪ ಏನು ಮಾಡ್ಕೊಂಡಿಲ್ಲ, ತುಪ್ಪ ಬೇಕಂದಾಗ ಮಾಡ್ಕೊಳ್ಳೋಣ, ತುಪ್ಪ ಇತ್ತು ಹಾಗೇ, ಬೆಣ್ಣೆ ಏನಕ್ಕಾದರೂ ಅಡುಗೆಗೆ ಯೂಸ್ ಆಗುತ್ತೆ ಅಂತ ಹೇಳಿ ಬೆಣ್ಣೆನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೋಸ್ಕರ ಪುಲಾವ್ನ ಮಾಡ್ಕೊತಾ ಇದ್ದೆ. ಪುಲಾವ್ ರೆಸಿಪಿನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಸೊ ಹಂಗೆ ನಿಮಗೆ ತೋರಿಸೋಣ ಯಾವ ರೀತಿ ನಾನು ವಿಡಿಯೋನ ಶೂಟ್ ಮಾಡ್ಕೊತೀನಿ ಅಂತ ಹೇಳಿ. ವಿಡಿಯೋ ಮಾಡುವಾಗ ಅಂದರೆ ಕಿಚನ್ ರೆಸಿಪಿ ಏನಾದರೂ ಮಾಡೋವಾಗ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಬಿಕಾಸ್ ನಾವು ವಿಡಿಯೋ ಮಾಡೋವಾಗ ನಮಗೆ ಸ್ವಲ್ಪ ಪಾತ್ರೆಗಳು ಎಕ್ಸ್ಟ್ರಾ ಬೇಕಾಗುತ್ತೆ, ಮತ್ತು ಬೇರೆ ಬೇರೆ ಪಾತ್ರೆಗಳು ಬೇಕಾಗುತ್ತೆ. ಕಿಚನ್ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಬಟ್ ನಾವು ರೆಕಾರ್ಡ್ ಮಾಡೋವಾಗ ಅಲ್ಲಿ ಒಂದು ಏರಿಯಾ ಏನಿರುತ್ತೆ ಅಷ್ಟನ್ನು ಮಾತ್ರ ಕ್ಲೀನಾಗಿ ನೀಟಾಗಿ ತೋರಿಸೋ ಅಂಥದ್ದು. ಬಟ್ ನೋಡ್ಬೋದು ಹಿಂದ್ಗಡೆ ಎಲ್ಲ ಸ್ವಲ್ಪ ಅಲ್ಲಲ್ಲೇ ಇರುತ್ತೆ ಪಾತ್ರೆಗಳು. ಫುಲ್ಲೆಲ್ಲ ವೀಡಿಯೋ ಆದಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ ಒಂದೇ ಸತಿಗೆ. ಸೊ ಈ ರೀತಿಯಾಗಿರುತ್ತೆ. ಸೊ ಕಿಚನ್ ಸ್ಲ್ಯಾಬ್ ಮೇಲೇ ಟ್ರೈಪೋಡ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಈ ರೀತಿ ಸೆಟಪ್ನ ಮಾಡ್ಕೊಂಡಿರ್ತೀನಿ. ಕೆಳಗಡೆ ಈ ರೀತಿ ಒಂದು ಮನಿ ಪ್ಲ್ಯಾಂಟ್ನು ಕೂಡ ಇಟ್ಕೊಂಡಿರ್ತೀನಿ. ವಿಡಿಯೋ ನೋಡೋವಾಗ ತುಂಬ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಬಟ್ ಬ್ಯಾಕ್ಗ್ರೌಂಡ್ ಅಂದರೆ ಹಿಂದ್ಗಡೆ ನಾವೇನು ಮಾಡ್ತಾ ಇರ್ತೀವಿ ಅದು ಒಂದು ಎಫರ್ಟ್ ಏನಿರುತ್ತೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಅಂದರೆ ಯಾರೆಲ್ಲ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇರ್ತೀರಾ, ಅಂದರೆ ಯೂಟ್ಯೂಬ್ ಯಾರೆಲ್ಲ ಮಾಡ್ತಾ ಇರ್ತೀರ ಅವ್ರಿಗೆ ಮಾತ್ರ ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ಎಷ್ಟೆಲ್ಲ ಕೆಲಸ ಇರುತ್ತೆ. ಒಂದು ಕಿಚನ್ ಅಂದರೆ ಮೇಯ್ನಾಗಿ ನಾವು ಹೊರಗಡೆ ಟ್ರಾವೆಲ್ ಬ್ಲಾಗ್ನ ಈಸಿಯಾಗಿ ಮಾಡ್ಬೋದು, ಹೊರಗಡೆ ಔಟ್ಸೈಡ್ ಬ್ಲಾಗ್ನ ಈಸಿಯಾಗಿ ಮಾಡ್ಬೋದು. ಬಟ್ ರೆಸಿಪಿ ಒಂದು ವ್ಲಾಗ್ನ ತುಂಬಾ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ನಾವು ಅಳತೆನ ತೋರಿಸ್ಬೇಕು, ಮತ್ತು ಏನೇನು ಐಟಮ್ಸ್ನ ಹಾಕ್ತಿರ್ತೀವಿ ಅಂತ ಹೇಳಿ ತೋರಿಸ್ಬೇಕಾಗತ್ತೆ. ಅದಕ್ಕೆ ಎಕ್ಸ್ಟ್ರಾ ಬೌಲ್ಸ್ ಬೇಕಾಗುತ್ತೆ, ಮತ್ತು ಪಾತ್ರೆಗಳೆಲ್ಲ ಎಕ್ಸ್ಟ್ರಾ ಪಾತ್ರೆಗಳು ಬೇಕಾಗತ್ತೆ, ಮತ್ತು ಸ್ವಲ್ಪ ಕಿಚನೆಲ್ಲನೂ ಮೆಸ್ಸಿಯಾಗಿರುತ್ತೆ. ನಮಗೋಸ್ಕರ ನಾವು ಅಡುಗೆ ಮಾಡ್ಕೊತಾ ಇದ್ದೀವಿ ಅಂತ ಅಂದರೆ ಬೇಗ ಅಡುಗೆನ ಮಾಡಿ ಕ್ಲೀನ್ ಮಾಡಿ ಇಟ್ಟು ಬರ್ಬೋದು. ಬಟ್ ವಿಡಿಯೋ ಮಾಡ್ಕೊತಾ ಇದ್ದೀವಿ ಅಂತ ಅಂದರೆ ಎಲ್ಲನೂ ನೀಟಾಗಿ ಮಾಡಬೇಕು, ನೀಟಾಗಿ ಒಂದು ಔಟ್ಪುಟ್ನ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಇಷ್ಟೆಲ್ಲ ಕೆಲಸ ಇರುತ್ತೆ. ಅದು ರೆಸಿಪಿ ಚಾನಲ್ ಅವರಿಗೆ ಸ್ವಲ್ಪ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಥರ ಎಲ್ಲ ನಾವು ಮಾಡೋ ಅಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ನಾನು ವಿಡಿಯೋ ಮಾಡ್ಕೊತೀನಿ ಅಂತ ಡೀಟೇಲಾಗಿ ನಿಮ್ಗೇನಾದರೂ ಯಾವ ಒಂದು ಆ್ಯಪಲ್ಲಿ ಮಾಡ್ತೀನಿ ಅಥವಾ ಯಾವ ರೀತಿ ಎಡಿಟ್ ಮಾಡ್ತೀನಿ, ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ರೆಕಾರ್ಡ್ ಮಾಡ್ಕೊತೀನಿ, ಅದೆಲ್ಲ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಬರೋಂಥ ವ್ಲಾಗಲ್ಲಿ ನಾನು ಒಂದು ವ್ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಂಪ್ಲೀಟಾಗಿ ಶೂಟ್ ಮಾಡ್ಕೊತೀನಿ, ಯಾವ ಒಂದು ಆ್ಯಪಲ್ಲಿ ಶೂಟ್ ಮಾಡಿಕೊಂಡ್ರೆ ಕ್ಲಾರಿಟಿ ಚೆನ್ನಾಗಿರುತ್ತೆ, ಮತ್ತು ಯಾವ ಒಂದು ಆ್ಯಪಲ್ಲಿ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು ಅಂತೆಲ್ಲ ಕೂಡ ಡೀಟೇಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಇಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.